ಸರ್ಕಾರಿ ಅಧಿಕಾರಿಗಳಿಗೂ ಮತ್ತು ನಿಮಗೆ ಇರೋ ವ್ಯತ್ಯಾಸ ಏನು ಸರ್? ಈಗ ಸರ್ಕಾರಿ ಅಧಿಕಾರಿಗಳಿಗೆ ಗೌರ್ಮೆಂಟಿಂದ ಸಂಬಳ ಬರ್ತದೆ, ಆಮೇಲೆ ಅವರಿಗೆ ಇನ್ಶೂರೆನ್ಸ್ ಇದೆ, ಲೋನ್ಗಳಲ್ಲಿ ಎಲ್ಲಿ ಬೇಕಾದರೂ ಅವ್ರಿಗೆ ಲೋನ್ಸ್ ಇರ್ತದೆ. ಆದರೆ ನಾವು ಒಂದು ಖಾಸಗಿ ಸಹಾಯವಾಣಿ ಮಾಡಿರೋದು, ನಮಗೆಲ್ಲೂ ಸಂಬಳ ಬರಲ್ಲ, ನಮಗೆಲ್ಲೂ ಲೋನ್ಗಳು ಸಿಗಲ್ಲ, ನಮ್ಗೆ ಯಾರೂ ಇದಕ್ಕನ್ನು ಬೆಳವಣಿಗೆಗೆ ಯಾವ ಸರ್ಕಾರಗಳು ಸಪೋರ್ಟ್ ಕೊಡಲ್ಲ. ಇಲ್ಲಿ ಏನು ಅಂತಂದರೆ ಸರ್ಕಾರಿ ಅಧಿಕಾರಿಗಳು ಪ್ರತಿ ಬಡವನ್ನ ಹುಡುಕಿ ಆ ವ್ಯಕ್ತಿಗೆ ಏನೇನು ಯೋಜನೆಗಳು ಸಿಗಬೇಕು, ಆ ವ್ಯಕ್ತಿನ ಕಷ್ಟದಲ್ಲಿದ್ದಾಗ ಕಷ್ಟಕ್ಕೆ ನಾವು ಹೆಂಗೆ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೆ ಸರ್ಕಾರಿ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಈಗ ಸರ್ಕಾರಿ ಅಧಿಕಾರಿಗಳು ಬಡವರ ಜೊತೆ ನಿಂತು ಸರ್ಕಾರಿ ಅಧಿಕಾರಿಗಳು ಪ್ರತಿ ಬಡವನ ಜೊತೆ ನಾನು ಇದ್ದೀನಿ ಅಂತ ಧೈರ್ಯ ತುಂಬಬೇಕಾದವ್ರೆ ಇವತ್ತು ಧೈರ್ಯ ತುಂಬ್ತಿಲ್ಲ. ಅದಕ್ಕೋಸ್ಕರ ನಾವೀಗ ಖಾಸಗಿ ಸಹಾಯವಾಣಿನ ಮಾಡಿ ಸರ್ಕಾರಿ ಅಧಿಕಾರಿಗಳನ್ನು ನೀವು ನಂಬಿದ್ರೆ ಜೀವನ ಆದಷ್ಟು ಯಾವ ಸರ್ಕಾರಿ ಅಧಿಕಾರಿ ಹತ್ರ ಹೋಗಿ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೂ ಕೂಡ ಯಾರೂ ನಿಮಗೆ ಸ್ಪಂದಿಸಲ್ಲ. ಇನ್ನು ಮುಂದೆ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗಬೇಡಿ, ನಿಮ್ಮ ಸಹಾಯವಾಣಿ ನಿಮ್ಮ ಜೊತೆಗಿರುತ್ತೆ. ನಿಮ್ಮ ಸಮಸ್ಯೆಗಳು ನಮ್ಮ ಹತ್ರ ಹಂಚ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನು ನಮ್ಮ ಹತ್ರ ಹೇಳ್ಕೊಳ್ಳಿ. ಇಷ್ಟೂ ಸಮಸ್ಯೆಗಳು ಏನೇನಿದೆಯೋ ನಿಮ್ಮ ಹತ್ರ, ನಾವು ಸರ್ಕಾರಿ ಅಧಿಕಾರಿಗಳನ್ನು ಟೇಬಲ್ ಗುದ್ದಿ ಯಾಕೆ ಬಡವರಿಗೆ ನೀವು ಇಂಥ ಸೇವೆಯನ್ನು ಕೊಡ್ತಾಯಿಲ್ಲ, ಯೋಜನೆಗಳನ್ನು ಕೊಡ್ತಾ ಇಲ್ಲ, ಸಾರ್ವಜನಿಕರನ್ನ ಮತ್ತು ಯಾಕೆ ಗುಲಾಮಗಿರಿಯಾಗಿ ನೀವು ಬಳಸ್ಕೊಳ್ತಿದ್ದೀರಿ ಅನ್ನೋದನ್ನು ನಾವು ಕೇಳಬೇಕಾಗಿದೆ.